ಈ ಎಲ್ಲ ಅಹಂಕಾರಗಳನ್ನು ತಮ್ಮ ಮಕ್ಕಳಲ್ಲಿ ಬೆಳೆಸಲ್ಲ ಚೆನ್ನಾಗಿ ಬೆಳೆಸುವಂಥ ಪ್ರಯತ್ನ ಮಾಡ್ತಿರ್ಬೇಕು. ಇವನ್ ನಾವು ಸಹಿತ ಯಾರಾದರೂ ಮಕ್ಕಳನ್ನು ತಯಾರು ಮಾಡುವಲ್ಲ ಭಾಳ ಎಚ್ಚರದಿಂದ ಇರಬೇಕಾಗಿದೆ. ಇವತ್ತು ಎಚ್ಚರ ತಪ್ಪಿದ್ರೆ ಇಂಥ ಮಕ್ಕಳು ಅವುಗಳ ಉತ್ಪನ್ನ ಮಾಡಿ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗ್ತಾ ಇರ್ತಾವೆ. ಇದು ಸಿಕ್ಕದಷ್ಟೇ, ಒಂದು ಸಿಗದ ಹೋಗ್ತಿತ್ತೇನೋ. ಆ ಹೆಣ್ಮಗಳೊಬ್ಬಳು ಸಂತ್ರಸ್ತೆ ಬಲಿಯಾದಂಥ ಹೆಣ್ಮಗಳು ಗಟ್ಟಿಯಾಗಿ ಇಲ್ಲದೆ ಹೋಗಿದ್ರು. ಅವಳನ್ನು ಬಾಯಿ ಮುಚ್ಚಿಸಲು ಸಾಕಷ್ಟು ಪ್ರಯತ್ನ ಮಾಡಿದರು, ಮುಚ್ಚಿಟ್ಟಿದ್ರು, ಏನೇನು ಮಾಡಿದರು. ಆದರೆ ಹೆಣ್ಮಗಳು ದಿಟ್ಟಾಗಿ ಬಂದು ಹೇಳಿದ್ದಂತೇಳಿ ಇವು ಕೇಸ್ ಸ್ಟ್ಯಾಂಡ್ ಆಯಿತು. ಇವನ್ ನಾವು ವಿಡಿಯೋ ಸಹಿತ ಹಾರಿ ಹೋಗುವಂಥ ಸಾಧ್ಯತೆಗಳಿದ್ದು, ಅದು ಯಾರಿಲ್ಲ, ನಾನಲ್ಲ ಅವನು ನಾನಲ್ಲ ಅಂತೇಳಿ ದಾಟಿ ಹೋಗಿಬಿಡ್ತಿದ್ದು ಏನೋ. ಆದರೆ ಹೆಣ್ಮಗಳು ನಿಂತ ಸಾಕ್ಷಿ ಕೊಟ್ಟ, ಹೌದು ಇವು ಮಾಡಿದವ ಒಮ್ಮೆಲ್ಲ ಇವರು ರಚಿತ ಮಾಡಿದ ನಮ್ಮನ್ನು, ನನ್ನ ಬಡತನವನ್ನು ದುರುಪಯೋಗ ಮಾಡ್ಕೊಂಡ ಅಂತೇಳಿ ಪಾಪ ಹೆಣ್ಣುಮಗಳು ಹೇಳಿದ ನೆಲೆಯಲ್ಲೇ ಗಟ್ಟಿಯಾಗಿ ನಿಂತ ನೆಲೆಯಲ್ಲೇ ಇವತ್ತು ಪ್ರಜ್ವಲನಂತಹ ಕ್ರೂರಿ ಕಾಮಾಂಧ ಇವತ್ತು ಈ ಶಿಕ್ಷೆ ಬಲಿಸಿಕೊಂಡಿದ್ದಾನಂತ. ಅವ್ನು ಶಿಕ್ಷೆ ಕೊಟ್ಟಿದ್ರ ಬಗ್ಗೆ ನಮಗೆ ಕರುಣೆ ಮತ್ತೊಂದಿಲ್ಲ. ಆದ್ರೆ ಇದ್ರ ಹಿಂದಿರುತ್ತಿರುವಂಥ ಪಾಳೆಗಾರಿಕೆ ಮನೋವೃತ್ತಿಯ ರಾಜಕಾರಣಿಗಳು ಇದನ್ನು ಕಲಿಬೇಕಾಗಿದ್ದ ಪಾಠ. ತಮ್ಮ ಮಕ್ಕಳು ಸರಿಯಾಗಿ ಇಡುವಂಥದ್ದು, ಸರಿಯಾಗಿ ನಾವು ನಿಶ್ಚಿತವಾಗಿ ಪ್ರತಿಯೊಬ್ಬ ರಾಜಕಾರಣಿ ತನ್ನ ಮಗನನ್ನು ತನ್ನ ಮಗಳನ್ನು ರಾಜಕೀಯ ತರಬೇಕು, ದೊಡ್ಡದನ್ನಾಗಿ ಮಾಡಬೇಕು. ಯಾಕಂದ್ರೆ ಒಂದು ಅಧಿಕಾರ ಇತ್ತಂದ್ರೆ ಅಧಿಕಾರಿಗಳು ಕೈ ಮುಗಿತಾರೆ, ಹೇಳಿದಂಗೆ ಕೇಳ್ತಾರೆ, ಜನ ಹೇಳಿದಂಗೆ ಕೇಳ್ತಾರೆ. ಇದು ನೋಡ್ತಾ ಇದ್ದೀರಲ್ಲ, ನಾವು ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಸಹಿತ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಇಲ್ಲ. ಒಬ್ಬ ಬೆಳೆದಿಂದ ಬಂದು ನಾವು ಈಗ ಆ್ಯಕ್ಚುಲಿ ಒಬ್ಬ MLA MP ಯಾರೂ ಇಲ್ಲ, ಜನಸೇವಕರು ಅನ್ನೋದು ಮರೆತು ಬಿಡ್ತಾರೆ ಅವರು. ಜನ ಆಳವರಪ್ಪ ನಾವು. ಹೀಗಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರ ಹಸ್ತಕ್ಷೇಪ. ಯಾಕಂದ್ರೆ ಪೊಲೀಸ್ ಇಲ್ಲದೆ ನಮಗಾಗಿದ್ದರೆ ಬೇಕಾದ್ರೆ ನಾವು ಅನ್ಯಾಯವನ್ನು ಮಾಡಬಹುದು ಅನ್ನುವಂಥ ನಂಬಿಕೆ. ಹೀಗಾಗಿ ಪ್ರತಿಯೊಬ್ಬ MLA ತಮ್ಮ ಕ್ಷೇತ್ರಕ್ಕೆ ತಮ್ಮ ಬೇಕಾದಂಥ PSIಗಳನ್ನ ತರೋದು, CPIಗಳನ್ನ ತರೋದು, DYSPಗಳನ್ನ ತರೋದು, ಪಾಪ ಅವ್ರನ್ನ ತಮಗೆ ಬೇಕಾದಂಗೆ ದುಡಿಸ್ಕೊಳ್ಳೋದು, ಕೆಟ್ಟದ ಹೆಸರು ಬಂತು ಅವ್ರು ಮಾಡಿ ಹಾಕೋದು, ಚಲೋ ಆದ್ರೆ ನಾವು ಕಾಂತೀವಂಥದ್ದು ಇವೆಲ್ಲಗಳು ನೋಡ್ತಾ ಇದ್ವಿ. ಇದು ಕೇವಲ ದೇವೇಗೌಡರ ಕುಟುಂಬದ ಒಂದೇ ಅಲ್ಲ, ಎಲ್ಲ ಕುಟುಂಬಗಳು ಇವೆಲ್ಲ ಏನಿದ್ದಾವೆ ಇವರೆಲ್ಲ ಇದೇ ರೀತಿಯಲ್ಲಿ ಇರೋದ್ರಿಂದಾಗೆ ಇವತ್ತು ಈ ಪ್ರಜ್ವಲಂತ ಮಕ್ಕಳು